ರೂಪಾ ಅವರೇ, ನೀವು ಪೆಟ್ ಲವರ್ಸ್ ಆಯ್ತಾ? ಈಗ ನೋಡಿ, ನೀವು ಇಲ್ಲಿ ಹೇಗೆ ಓಡಾಡ್ತಿದೆ ಅಂದ್ರೆ ಮಕ್ಳ ತರ ಅದನ್ನ ನೀವು ಆಗಿಂದ ಮೇಂಟೈನ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಡಾಗಿಗಳಿಂದು ಹೆಸರು ಪರಿಚಯ ಮಾಡ್ಕೊಡಿ. ಇದು ಕಾಳಿ ಅಂತ, ಮಾತಂಗಿ, ಅದು ಕೃಷ್ಣ. ಓ, ಕೃಷ್ಣ. ಇವ್ರ ಅಮ್ಮ ಗುಂಜಾ ನರಸಿಂಹ. ಎಲ್ಲಿ ಕರೀರಿ, ಅದು ಬರ್ತಾ ಇಲ್ವಲ್ಲ. ಬಮ್ಮ ಇಲ್ಲಿ ಬಾ, ಇಲ್ಲಿ ಕೃಷ್ಣ. ಕೃಷ್ಣ ಬಿಡ್ತಾ ಇಲ್ವಾ? ಬಮ್ಮ. ಆಯ್ತು, ಆನೆ ಮುದ್ದು ಬಾಡ. ಹೇಗೆ ಈ 4 ಮರಿಗಳನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದ್ರೆ? ಅಮ್ಮನ ಅವಳು ಮಕ್ಳು ಇವರೆಲ್ಲ ಅವ್ರ ಮಕ್ಳ? ಇಷ್ಟು ಬಿಸಿ ಲೈಫಲ್ಲಿ ಇವನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ನಾನು ಯಾವಾಗ್ಲೂ ಏನ್ ಅನ್ಕೊಂತೀನಿ ಗೊತ್ತಾ, ನಮ್ಮ ಮನೇಲಿ ಮುಂಚೆನು 2-3 ಕೋತಿಗಳಿತ್ತು. ಒಂದೊಂದ್ಸತಿ ಕೋತಿ ಬಿದೋದಾಗ್ಲೂ ಅದಕ್ಕೆ ಪ್ರಾಬ್ಲಮ್ ಆದಾಗ್ಲೂ ಮನೇಲಿ ಕರ್ಕೊಂಡ್ಬಂದು ಸಾಕಿ ನೋಡ್ಕೊಳ್ತಾ ಇದ್ದೆ, ಆಂಜನೇಯಿಂದ. ಸೊ ಇದು ಏನಂತ ಹೇಳಿದ್ರೆ, ನನ್ಗೆ ಮೊದ್ಲಿಂದ ಪ್ರಾಣಿಗಳು ಇಷ್ಟನೇ. ನಮ್ಮ ಅಪ್ಪನೂ ಎಲ್ಲ ಹಸು ಎಲ್ಲ ಸಾಕ್ತಿದ್ರಲ್ಲ, ರೈತರ ಮನೆಯವ್ರು. ಸೊ ಅವಾಗಿಂದ ನಾಯಿಗಳೆಲ್ಲ ಇರ್ತಿತ್ತು. ನಂಗೆ ಪುಟಾಣಿ ಟಾಯ್ ಡಾಗ್ ಬೇಕಿತ್ತು, ಈ ತರ ಎಲ್ಲ. ಯಾರ್ಕ್ಷೈರ್ ಅಂತ. ಏನಕ್ಕೆ ಎಲ್ರು ರಿಂಕಿ ಪಿಂಕಿ ಆ ರೀತಿ ಹೆಸರಿಡ್ತಾರೆ, ನೀವು ಇದಕ್ಕೆ ದೇವ್ರ ಹೆಸರಿಟ್ಬಿಟ್ಟಿದ್ದೀರಲ್ಲ? ಆಕ್ಚುಲಿ ಮೊದ್ಲದಕ್ಕೆ ಬಟುಕು ಅಂತೀವಿ ನಾವು. ಕಾಲಭೈರವಂದು ಪುಟ್ಟು ಮಗು ವರ್ಷನ್ ಅಂದ್ರೆ ಬಟುಕ ಭೈರವ. ಹೌದಾ? ಅದಕ್ಕೆ ಬಟುಕ ಅಂತ ಇಟ್ಟಿದ್ವಿ ಅದಕ್ಕೆ. ನಾನು ಗುಂಜಾ ನರಸಿಂಹ ಸ್ವಾಮಿ ತರನೇ ಮುಖ ಇರುತ್ತೆ ಅಂತ ಗುಂಜಾ ನರಸಿಂಹ ಅಂತ. ಆದ್ರೆ ಮಕ್ಕಳು ಇವರು. ಓಕೆ. ಸೊ ನೀವು ಪೆಟ್ ಲವರ್ಸಿಗೆ ಏನಾದ್ರು ಒಂದಿಷ್ಟು ಟಿಪ್ಸ್ ಕೊಡ್ತೀರಾ? ಅಂದ್ರೆ ನಾನೇನ್ ಹೇಳ್ತೀನಿ, ಇವರೆಲ್ಲ ಶಾಪಗ್ರಸ್ತ ಜೀವಾತ್ಮಗಳು. ನಾನ್ ಪೂಜೆ ಮಾಡೋವಾಗೆಲ್ಲ ಲೈನಾಗಿ ಕೂತ್ಕೊಳತ್ವೆ, ಇಲ್ಲ ತೊಡೆ ಮೇಲೆ ಬಂದು ಕೂತ್ಕೊಳತ್ವೆ. ಸೊ ಎಲ್ರ ಬೀದಿಲಿ ಎಷ್ಟೊಂದು ನಾಯಿಗಳು ಹೋಗ್ತಾ ಇದ್ರು, ಅವ್ರ ಮನೇಲಿ ಪೂಜೆಗಳು ಇಲ್ದಿದ್ರು ಅವ್ರಿಗೆ ಗೊತ್ತಾಗಲ್ಲ. ನನ್ಗೆ ಇಷ್ಟೆಲ್ಲ ಹೋಮ ಹವನ ಮಂತ್ರಗಳನ್ನೆಲ್ಲ ಕಿವಿಲ್ ಹಾಕೊಳ್ತಾರೆ, ರಾತ್ರಿ ಎಲ್ಲ ಇದಕ್ಕೆ ಓಂ ನಮೋ ನಾರಾಯಣ ಹೇಳ್ಬಿಟ್ಟೆ ಮಲಗಿಸ್ತೀನಿ ಅಂದ್ರೆ, ನಾನು ಅನ್ಕೊಳ್ಳೋದು ಎಲ್ಲೋ ಒಂದ್ ಜನ್ಮ ತಗೊಳೋದಕ್ಕೆ ಅವರೆಲ್ಲ ಶಾಪಗ್ರಸ್ತರಾಗಿ ಇಲ್ಲಿ ಬಂದಾಗ ಪೂಜೆ ಮಾಡಿಸ್ಕೊಂಡು ಮಂತ್ರ ಕೇಳಿಸ್ಕೊಂಡು ನೆಕ್ಸ್ಟ್ ಮೋಕ್ಷ ಪಡ್ಕೊಳತ್ವೆ. ಓಕೆ. ಸೊ ನಿಮ್ಮ ಪ್ರಕಾರ ಏನ್ ಗೊತ್ತಾ, ಅದನ್ನ ಯು ಹ್ಯಾವ್ ಟು ಟ್ರೀಟ್ ದೆಮ್, ದೈವಿಕವಾಗಿ ಟ್ರೀಟ್ ಮಾಡಿ ಅಂತ ನಾನು ಹೇಳೋದು. ಪ್ರಾಣಿಗಳನ್ನ ದೈವಿಕವಾಗಿ ಟ್ರೀಟ್ ಮಾಡಿ. ಯಾಕೆ ಗೊತ್ತಾ, ಅವುಗಳಲ್ಲೂ ಎಲ್ಲಾ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದೀನಿ, ಅಹಮ್ಮಾತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ ಅಂದಾಗ ಅವನೆಲ್ಲಾ ಜೀವಾತ್ಮದಲ್ಲೂ ಇದ್ದಾನೆ ಅಂದಾಗ, ಇದು ನಾಯಿ ದೇಹ ಸ್ವರೂಪ. ದೇಹ ನಾಯಿ ಇರ್ಬೋದು, ಬಟ್ ಅದ್ರಲ್ಲಿರೋ ಜೀವಾತ್ಮನ ಎನರ್ಜಿ ಪರಮಾತ್ಮಂತೆ. ಸೊ ಅದನ್ನ ನೀವು ಗೌರವಿಸ್ಬೇಕು, ಅದನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ಮತ್ತೆ ಕಪ್ಪು ನಾಯಿಗಳಿಗೆ ನೀವು ಪ್ರೀತಿಯಿಂದ ಊಟ ಎಲ್ಲ ಕೊಟ್ರೆ ರಾಹು ಕೇತುಗಳಿಗೆ ಶಾಂತಿ ಮಾಡ್ದಂಗೆ. ಹೌದಾ? ಯಾವುದೇ ಒಂದು ಜೀವಿಯನ್ನು ನೋಡ್ಕೊಂಡ್ರು ಪಾಪ ಇವುಗಳೆಲ್ಲ ಆಶೀರ್ವಾದ ಮಾಡ್ತಾ ಇರುತ್ತವೆ. ನೋಡಿ, ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ಇದ್ರ ಹೆಸರು ಏನ್ ಹೇಳಿದ್ರಿ? ಕೃಷ್ಣ. ಕೃಷ್ಣನಾ? ಓ ಕೃಷ್ಣ. ಏನು? ಏ ಕೃಷ್ಣ. ಸೊ ನೀವು ಈಗ ಸ್ಪಿರಿಚುವಲಿ ಹೇಳಿದ್ರಿ, ಈಗ ಪೆಟ್ ಈ ಡಾಗಿಗಳ ಬಗ್ಗೆ ನೀವು ಅಂದ್ರೆ ನಾರ್ಮಲ್ ಹೇಳೋದಾದ್ರೆ ಏನ್ ಟಿಪ್ಸ್ ಕೊಡ್ತೀರಾ? ಹೇಗೆ ಹೇಗೆ ಅವನ್ನ ಮುದ್ದು ಮಾಡೋದಾಗ್ಲಿ ಮೇಂಟೈನ್ ಮಾಡೋದಾಗ್ಲಿ ಹೇಗೆ? ಅದು ನನ್ಗೆಲ್ಲ ಸ್ಪಿರಿಚುವಾಲಿಟಿಲೇ ಇರೋದ್ರಿಂದ ಮುದ್ದೇನಂದ್ರೆ ಕ್ಲೀನ್ ಆಗಿ ಇಟ್ಕೋಬೇಕಷ್ಟೇ. ಅದಕ್ಕೆ ಪಾಪ ಯಾವಾಗ್ಲೂ ಏನಂದ್ರೆ ದೇವ್ರ ಹತ್ರ ಎಲ್ಲ ಓಡಾಡ್ತಾರಲ್ಲ, ಈಗ ಬಹಳಷ್ಟು ಮನೇಲಿ ದೇವ್ರ ರೂಮು ಎಲ್ಲ ಟಚ್ ಮಾಡಬಾರ್ದು ಡಾಗಿಗಳು ಅಂತ ಹೇಳ್ತಾರೆ, ಹತ್ರನೂ ಸೇರ್ಸಲ್ಲ, ಡಾಗಿಗಳನ್ನ ಕಟ್ಟ ಹಾಕ್ತಾರೆ. ಅದನ್ನ ನಾನು ಕೇಳ್ತಾ ಇರೋದು. ಇಲ್ಲ ದೇವ್ರ ಹತ್ರ ಎಲ್ಲ ಹೋಗ್ಬೇಕು. ನಿಮ್ಮ ಮನೆಗೆ ಯಾವುದೋ ಒಂದು ಕಾರಣದಿಂದ ಅದೊಂದು ಜೀವಾತ್ಮ ಒಂದು ಪ್ರಾಣಿ ಸ್ವರೂಪವನ್ನ ಪಡ್ಕೊಂಡು ಬಂದಿರುತ್ತೆ. ಅದು ಬೆಕ್ಕಾಗಿರ್ಲಿ, ಬೆಕ್ಕು ರಾಹು ಪ್ರೇರಿತ, ರಾಹು ಕಡೆಯಿಂದ ಬಂದಿರುತ್ತೆ. ಅಥವಾ ಯಾವುದೋ ಮನೇಲಿ ಪಕ್ಕದಲ್ಲಿ ಹೋಗೋದು ನೋಡಿ, ನಿಮ್ಮ ಮನೆಗೆ ಬೆಕ್ಕು ಬರಕ್ ಶುರು ಮಾಡ್ಕೊಂಡಿರುತ್ತೆ. ಬಟ್ ಯಾವುದೋ ಮನೆ ನಾಯಿನೂ ನಿಮ್ಮ ಮನೆ ಮುಂದೆ ಬರಕ್ ಶುರು, ಅದೆಲ್ಲ ಕನೆಕ್ಷನ್ ಇದೆಯಾ? ಕನೆಕ್ಷನ್ ಇದೆ. ಆವಾಗ ನೀವು ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕ್ಲೆನ್ಲಿನೆಸ್ ಅಲ್ಲಿ ಕ್ಲೀನ್ ಆಗಿ ಎಲ್ಲರೂ ಇಟ್ಕೊಳ್ಳೇಬೇಕು, ಮತ್ತೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು, ಅದೆಲ್ಲ ಮಾಡ್ತಾರೆ. ಆಮೇಲೆ ನಾಯಿಗಳ ಜೊತೆ ಮಾತಾಡಿ ಪಾಪ ಒಂದು 10 ನಿಮಿಷ. ದೇ ಫೀಲ್ ಹ್ಯಾಪಿ. ಇಲ್ಲಿ ನೋಡಿ, ಅದು ನೋಡಿ ಬಿಡಲ್ಲ, ಹೇಗೆ ಮಲ್ಕೊಂಡಿದ್ಬಿಡ. ಓಕೆ. ನಮ್ದು ಅದ ಅಮ್ಮ ನಾಯಿ ಇನ್ನ 4 ಮರಿ ಹಾಕಿತ್ತು, ಅದನ್ನೆಲ್ಲಾರ ಮನೆಗೂ ಕೊಟ್ಬಿಟ್ವಿ. ಹೌದಾ? ಇದು ಫಸ್ಟ್ ಹಾಕಿದ್ ಮರಿಗಳು. ಓಕೆ. ಹಾಗಾದ್ರೆ ನಿಮ್ ಮನೆಯಲ್ಲಿ ಆ ದೇವರುಗಳ ಜೊತೆ ಇವರು ಕನೆಕ್ಟಿವಿಟಿ ಇದೆ ಅನ್ಬೋದು. ಹೌದೌದೌದು. ಅವರೆಲ್ಲ ಇವಳಂತೂ ಮಾತಂಗಿ ನಾ ಹೋಮ ಮಾಡ್ಬೇಕಾದ್ರೆ ತೊಡೆ ಮೇಲೆ ಮಲ್ಕೊಂಡಿರ್ತಾಳೆ. ಹೌದಾ? ಓಕೆ. ನಿಮ್ಮ ಈ ಡಾಗೀಸ್ ಗಳೆಲ್ಲ ನೋಡಿ ನಮಗೂ ಬಹಳ ಖುಷಿ ಆಯ್ತು. ಇಷ್ಟೊತ್ತು ಕೂಡ ಥ್ಯಾಂಕ್ ಯು ಡಾಗೀಸ್. ಮಮ್ಮಿ ಜೊತೆ ಮಾಡ್ತೀನೋ ಕೃಷ್ಣ. ಓಂ ನಮೋ ನಾರಾಯಣ 100 ಟೈಮ್ಸ್ ಹೇಳ್ಕೋಬೇಕು ಅಂತೆಲ್ಲ ಅವ್ರಿಗೆ ಹೇಳಿಸಿ ಮಲಗಿಸೋದು. ಓಕೆ. ಮಮ್ಮಿ ಜೊತೆ ಮಾಡ್ತೀನಿ ನೀನು. ಅದು 2 ಕಾಲು ಹಿಂದಕ್ಕೆ ಹಾಕ್ಬಿಟ್ಟು ಬೇರೆ ಮಾಡುತ್ತೆ. ಹೌದಾ? ಓ, ಅದೆಲ್ಲ ಮಾಡ್ತಾರಾ? ಸಾಷ್ಟಾಂಗ ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ರೂಪಾ ಅಯ್ಯರ್ ಅವರ ಪೆಟ್ ಲವ್, ಹೇಗೆ ಅವ್ರ ಡಾಗಿಗಳನ್ನ ಮುದ್ದಿಸ್ತಾರೆ, ಹೇಗೆ ಅದಕ್ಕೂ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಕೊಟ್ಟಿದ್ದಾರೆ, ಕನೆಕ್ಟಿವಿಟಿ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಲೈಫ್ ಸ್ಟೈಲ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.